ಎಲ್ಲೇ ಹೋದ್ರು ನೀವು ಆಪೋಸಿಟ್ ಇಂದ ಬರೋವಂಥವ್ರು ಯಾವ ತರ ಲೈಟ್ ನ ಕಣ್ಣಿಗೆ ಬಿಡ್ಕೊಂಡ್ ಬರ್ತಾರೆ. ಅದ್ರ ಅಂದ್ರೆ ಮುಂದೆ ಯಾವ ತರ ಕಾಣತ್ತೆ, ರೋಡ್ ಯಾವ ತರ ಇದೆ ಅಂತ ಹೆಂಗ್ ಕಾಣತ್ತೆ, ಅದ್ರಿಂದ ಏನೋ ಪ್ರಾಬ್ಲಮ್ಗಳು ಆಗ್ತಿದೆ. ನಾನು ಲೈಟ್ಗಳನ್ನ ಯೂಸ್ ಮಾಡ್ತಿಲ್ಲ, ಆದ್ರೆ ಒಬ್ಬೊಬ್ರು ಬೇಕು ಅಂತ ಹಾಕೊಂಡ್ ಬರ್ತಾರೆ ಆಯ್ತಾ. ಸೊ ಅದೇನಕ್ಕೆ ಆ ಥರ ಹಾಕೊಂಡ್ ಬರ್ತಾರೆ, ಬರೀ ಅವ್ರು ಮಾತ್ರ ಬದುಕಿದ್ರೆ ಸಾಕು, ಬೇರೆಯವರೆಲ್ಲ ಹೆಂಗ ಸಾಯ್ಲಿ ಅಂತ ಬರ್ತಾರೋ ಏನೋ ಗೊತ್ತಿಲ್ಲ. I am also CEO. ಎಲ್ಲ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಯಾರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ಇದನ್ನು ನಾನು ಒಬ್ಬನೇ ಫೇಸ್ ಮಾಡ್ತಿರುವಂಥದ್ದಲ್ಲ ಈ ಪ್ರಾಬ್ಲಮ್ನ. ಸೊ ಎಲ್ಲ ಡ್ರೈವರ್ಸ್ಗಳು, ಬರೀ ಕ್ಯಾಬ್ ಡ್ರೈವರ್ಸ್ ಅಂತಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಇದರಿಂದ ತೊಂದರೆ ಆಗ್ತಿರೋದೆ ಆಯ್ತಾ. ನನ್ನ ಪ್ರಕಾರ ನನ್ನ ಕೇಳೋದಾದ್ರೆ ಈ ಆಕ್ಸಿಡೆಂಟ್ಗಳಾಗ್ತಿರೋದೇ ಈ ಒಂದು ರೀಸನಿಂದ, ಮೇನ್ ಇದೊಂದು ರೀಸನಿಂದ ಬೆಂಗಳೂರಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗ್ತಿರೋದು. ಅದರಲ್ಲೂ ಈ ಕ್ಯಾಬ್ಗಳ ಆಕ್ಸಿಡೆಂಟ್ಗಳು ಆಗ್ತಿದ್ದೇವೆ ಅಂತ ಹೇಳಿದ್ರೆ ಸುಮಾರು ಜನ ಹೇಳ್ತಾರೆ ಈ ಡ್ರೈವರ್ಸ್ಗಳು ನೈಟೆಲ್ಲ ನಿದ್ದೆಗೆಡ್ಕೊಂಡು ಎಲ್ಲ ಡ್ಯೂಟಿ ಮಾಡ್ತಾರೆ, ಅದರಿಂದ ನಿದ್ದೆಲ್ಲಿ ಡ್ಯೂಟಿ ಮಾಡ್ತಾರೆ, ಗಾಡಿ ಓಡ್ಸೋಕೆ ಹೋಗ್ತಾರೆ, ಅದರಿಂದ ಆಕ್ಸಿಡೆಂಟ್ಗಳಾಗ್ತಿದೆ ಅಂತ ಸುಮಾರು ಜನ ಅದನ್ನು ಹೇಳ್ತಾರೆ. ಸೊ ಒಂದೇ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದು ತಪ್ಪಾಗತ್ತೆ. ಅದನ್ನು ಎಲ್ಲಾದ್ರಿಂದನೂ ಆಯ್ತಾ, ನಮ್ಮ ಒಂದು ಇರೋ ಸಿಸ್ಟಮ್ಮು, ಸೊ ಅದು ಹೆಂಗಿದೆ ಅದ್ರ ಎಲ್ಲ ಪಾಯಿಂಟ್ ಆಫ್ ವ್ಯೂ ಎಲ್ಲ ನೋಡಬೇಕು ನಾವು. ಅವಾಗಲೇ ಅದು ಹೇಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಯಾವ ವಿಷಯದ ಬಗ್ಗೆ ಅಂತ. ಸೊ ಹೌದು, ಈ ಒಂದು ವಿಷಯ ಬಗ್ಗೆ ಚಿಕ್ಕದಾಗ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೇನಕ್ಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಕೂಡ ಡ್ರೈವಿಂಗ್ ಮಾಡ್ತೀನಿ, ಬರೀ ನನಗೊಬ್ಬನಿಗೆ ಅಂತಲ್ಲ, ಇದು ಎಲ್ಲರಿಗೂ ಇನ್ಫಾರ್ಮೇಶನ್ ತಲುಪಬೇಕಾಗಿರೋ ತಲುಪಿದ್ರೆ ಆದಷ್ಟು ಬೇಗ ಅದಕ್ಕೊಂದು ಪರಿಹಾರ ಸಿಕ್ಕಿದ್ರೆ ಎಲ್ಲ ಒಬ್ಬ ಡ್ರೈವರ್ಸ್ಗೂ ಕೂಡ ಯೂಸ್ಫುಲ್ ಆಗತ್ತೆ ಅಂತ. ಅದು ಅಷ್ಟೇ ನನ್ನ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಡ್ರೈವರ್ಸ್ಗಾಗಿ ನೈಟ್ ಹೊತ್ತು ಕೆಲಸ, ಅದು ಮೇನು ಡ್ರೈವರ್ಸಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಅನ್ನೋದು ನಾರ್ಮಲ್ ಕಾಮನು ಆಯಿತಾ. ಯಾವುದೇ ಡ್ರೈವರ್ಸ್ ಆದ್ರೂ ಟ್ರಾಫಿಕ್ಗೆ ನಾವು ಏನಾದ್ರು ಸೆಟ್ ಆಗಿಬಿಡ್ಬೇಕಾಗತ್ತೆ ಆಯಿತಾ. ಟ್ರಾಫಿಕ್ ನಮ್ಗೆ ಸೆಟ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ನಾವಂತ ಅದಕ್ಕೆ ನಮಗೆ ಕಾಮನ್ ಆಗ್ಬಿಡುತ್ತೆ, ನಾವು ಅದಕ್ಕೆ ಟ್ರಾಫಿಕ್ ತಕ್ಕಂಗೆ ನಾವು ಸೆಟ್ ಆಗಿಬಿಡ್ಬೇಕಾಗತ್ತೆ ಆಯಿತಾ. ಸ್ವಲ್ಪ ನಾನು ಟ್ರಾಫಿಕ್ ಬಗ್ಗೆ ಮಾತಾಡ್ತಿಲ್ಲ. ಮೇಯ್ನಾಗಿ ನೈಟ್ ಹೊತ್ತು ಡ್ರೈವಿಂಗ್ ಮಾಡೋವಂಥ ಡ್ರೈವರ್ಸ್ ಗೊತ್ತಿರುತ್ತೆ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಏನಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಏನೋ ಒಂದು ಮೇಯ್ನ್ ಯಾವ್ದಾದ್ರು ನಿಮಗೆ ಏರ್ಪೋರ್ಟ್ ರೋಡಲ್ಲಿ ಯಾವ ನೈಟ್ ಹೊತ್ತು ಎಲ್ಲೇ ಹೋದ್ರು ನೀವು ಆಪೋಸಿಟಿಂದ ಬರೋವಂಥವ್ರು ಯಾವ ಥರ ಲೈಟ್ನ ಕಣ್ಣಿಗೆ ಬಿಡ್ಕೊಂಡು ಬರ್ತಾರೆ. ಅದರಿಂದ ನಮಗೆ ರೋಡು ಈ ಕಡೆಯಿಂದ ಹೋಗೋರಿಗೆ ಯಾವ ಥರ ಅಂದರೆ ಮುಂದೆ ಯಾವ ಥರ ಕಾಣತ್ತೆ, ರೋಡ್ ಯಾವ ಥರ ಇದೆ ಅಂತ ಹೆಂಗೆ ಕಾಣತ್ತೆ, ಅದರಿಂದ ಏನೋ ಪ್ರಾಬ್ಲಮ್ಗಳಾಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋವಂಥದ್ದು ಆಯಿತಾ. ಒಂದಷ್ಟು ಜನದ ಗಾಡಿಗಳಲ್ಲಿ ಆ ಥರದ್ದು ಲೈಟ್ಗಳನ್ನ ಯೂಸ್ ಮಾಡ್ತಿಲ್ಲ, ಆದರೆ ಒಬ್ಬೊಬ್ರು ಬೇಕು ಅಂತ ಹಾಕೊಂಡ್ಬರ್ತಾರೆ ಆಯಿತಾ. ಸೊ ಅದೇನಕ್ಕೆ ಆ ಥರ ಹಾಕೊಂಡ್ಬರ್ತಾರೆ, ಬರೀ ಅವ್ರು ಮಾತ್ರ ಬದುಕಿದ್ರೆ ಸಾಕು, ಬೇರೆಯವರೆಲ್ಲ ಹೆಂಗ ಸಾಯ್ಲಿ ಅಂತ ಬರ್ತಾರೋ ಏನೋ ಗೊತ್ತಿಲ್ಲ. ಮಾನವೀಯತೆ ಅನ್ನೋದಿದ್ರೆ ಈ ಗೌರ್ಮೆಂಟ್ ಅವರು ಅದು ಇವಾಗ ಒಂದಷ್ಟು ರೂಲ್ಸ್ನ ತಗೊಂಬರ್ತಾರೆ, ಒಂದು ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ ಅಷ್ಟೇ ಆಯಿತಾ. ಸೊ ಅದನ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋ ಕೆಲಸನ ಗೌರ್ಮೆಂಟ್ ಅವ್ರು ಮಾಡ್ತಿಲ್ಲ. ದಯವಿಟ್ಟು ಏನು ಒಂದು ನೀವು ಮಾತು ಕೊಡ್ತೀರಾ ಅಥವಾ ಏನು ರೂಲ್ಸ್ ತಗೊಂಡ್ಬರ್ತೀರಾ ಅದನ್ನ ತಕ್ಷಣಕ್ಕೆ ಇಂಪ್ಲಿಮೆಂಟ್ ಆಗೋ ಥರ ಮಾಡಿ ದಯವಿಟ್ಟು, ಓಕೆನಾ. ಏನಕ್ಕೆ ಅಂತ ಹೇಳಿದ್ರೆ, ಯಾರೋ ಎಲ್ಲೋ ಕೂತ್ಕೊಂಡು ಮಾಡೋವಂಥವ್ರಿಗೆ ಅದ್ರ ಬಗ್ಗೆ ಅಷ್ಟು ಪ್ರಾಬ್ಲಮ್ ಗೊತ್ತಾಗಲ್ಲ. ಏನಕ್ಕಂದ್ರೆ ಇಲ್ಲಿ ಡೈಲಿ ಕೆಲಸ ಮಾಡೋರ್ಗೆ ಮಾತ್ರ ಗೊತ್ತಿರುತ್ತೆ ಅದು ಪ್ರಾಬ್ಲಮ್, ಅದ್ರ ಬಗ್ಗೆ ಏನಾಗ್ತಿದೆ ಏನೋ ಇತ್ತ ಅನ್ನೋದನ್ನು. ಸೊ ಇದನ್ನು ಅರ್ಥ ಮಾಡಿಕೊಂಡು ಈಗ ಯಾರ್ಯಾರು ಕಣ್ಣಿಗೆ ಲೈಟ್ ಹಾಕೊಂಡು ಬರ್ತಾರೆ, ಬೀಮ್ ಲೈಟ್ಗಳನ್ನ, ಹೆವಿ ಪವರ್ ಇರೋವಂಥ ಲೈಟ್ಗಳನ್ನ ಹಾಕೊಂಡು ಬರ್ತಾರೆ ಆಪೋಸಿಟಿಂದ ಬರೋವಂಥವ್ರು. ಸೊ ಅವ್ರಿಗೆ ಒಂದು ಡ್ರೈವರ್ದು ಲ್ಯಾಂಗ್ವೇಜ್ಗಳು ಗೊತ್ತಿರೋ, ಒಬ್ಬೊಬ್ರು ಗೊತ್ತಿರುತ್ತೆ, ಒಬ್ಬೊಬ್ರು ಗೊತ್ತಿರಲ್ಲ. ನಾವು ಈ ಕಡೆಯಿಂದ ಹೋಗ್ತಾ ಇರ್ತೀವಿ, ಆ ಕಡೆಯಿಂದ ಒಬ್ಬ ಕಣ್ಣಿಗೆ ಲೈಟ್ ಹಾಕೊಂಡು ಬರ್ತಾ ಇರ್ತಾನೆ, ಪಾಪ ಅವ್ನಿಗೆ ದಾರಿ ಕಾಣುತ್ತೆ ಇಲ್ಲೋ ಗೊತ್ತಿಲ್ಲ. ಸುಮಾರು ಜನ ಹೇಳ್ಬೋದು, ನೀ ಹೇಳ್ತೀಯ ಗುರು ಹಂಗೆ ನಮಗೆ ರೋಡ್ ಕಾಣಲ್ಲ ಹಂಗೆ. ಸರಿ ಗುರು, ಸರಿ ಆಯಿತು, ನಿಮ್ಗೆ ರೋಡ್ ಕಾಣಲ್ಲ ಅಂತಾನೆ, ರೋಡ್ ಯಾವಾಗ ಕಾಣಲ್ಲ ಅವಾಗ ಮಾತ್ರ ಹಾಕೊಳ್ಳಿ ಲೈಟ್ನ, ಅಂದರೆ ಡಾರ್ಕ್ ಆಗಿ ಐ ಬೀಮ್ ಲೈಟ್ಗಳನ್ನ ಹಾಕೊಂಡು ಬನ್ನಿ. ಯಾರೋ ಒಬ್ಬ ಡ್ರೈವರ್ ಈಗ ಅಪೋಸಿಟ್ ಅಂತ ಬರೋನು ಡಿಮ್ ಆ್ಯಂಡ್ ಡಿಪ್ ಮಾಡ್ದ ಅಂತಂದರೆ ಅವ್ನಿಗೆ ನಿಮ್ಮ ಗಾಡಿಯಿಂದ ತೊಂದರೆ ಆಗ್ತಿದೆ, ನಿಮ್ಗೆ ಹಾಕೊಂಡು ಬರ್ತಿರೋಂಥ ಲೈಟಿಂದ ತೊಂದರೆ ಆಗ್ತಿದೆ ಅಂತ ಅರ್ಥ. ಒಬ್ಬೊಬ್ರು ಡಿಮ್ ಆ್ಯಂಡ್ ಡಿಪ್ ಮಾಡಿದಾಗ ಅವರು ಕೂಡ ಲೈಟ್ನ ಮಾಮೂಲಿ ಡಿಮ್ ಆ್ಯಂಡ್ ಡಿಪ್ ಮಾಡ್ಕೊಂಡು ಬರ್ತಾರೆ ಆಯಿತಾ. ಅರ್ಥ ಆಗುತ್ತೆ ಒಬ್ಬರಿಗೆ ಡಿಮ್ ಆ್ಯಂಡ್ ಡಿಪ್ ಮಾಡೋದು ಕೂಡ, ಬಟ್ ನಾವು ಹಿಂಗೆ ಹೋಗೋದು, ನಾನು ಹೆಂಗ ಸಾಯಿ ಎದುರುಗಡೆ ಬರೋನು ಅಂದ್ಬಿಟ್ಟು ಏನೋ ಇದು ಮಾಡೋಕೆ ಹೋಗಲ್ಲ. ಒಬ್ಬೊಬ್ರಿಗೆ ಆ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಡ್ರೈವರ್ಸ್ ಲ್ಯಾಂಗ್ವೇಜ್ ಒಬ್ಬೊಬ್ರಿಗೆ ಅರ್ಥ ಆಗಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಅದಿರೋದನ್ನು ಯಾರಿಗೂ ತೊಂದರೆ ಆಗಲ್ಲ ಆಯಿತಾ. ಅದನ್ನು ಬಿಟ್ಬಿಟ್ಟು ಇಲ್ಲ ನಾವು ಒಬ್ಬನೇ ಬದುಕಬೇಕು,
ಯಾರು ಹೆಂಗಾರ ಆಳೋಗೋಗ್ಲಿ ಪರವಾಗಿಲ್ಲ, ನಾನೊಬ್ಬನೇ ಚೆನ್ನಾಗಿರ್ಬೇಕು ಅಂತಂದರೆ ಅದರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಮಾರು ಜನ ಅಂದ್ಕೊಂಡಿರ್ಬೋದು ಆಕ್ಸಿಡೆಂಟ್ಗಳು ಆಗ್ತಿರೋದು ಡ್ರೈವರ್ಸ್ದು ಕೇರ್ಲೆಸ್ಸಿಂದ ಹಂಗೆ ಹಿಂಗೆ ಅಂತ. ಚಾನ್ಸೇ ಇಲ್ಲ. ನಾನು ಹೇಳ್ತೀನಿ 99% ಆಕ್ಸಿಡೆಂಟ್ ಆಗ್ತಿರೋದು, ಕ್ಯಾಬ್ ಆಕ್ಸಿಡೆಂಟ್ಗಳು ಆಗ್ತಿದ್ರೆ ಅದು ಆಗ್ತಿರೋದು ನೈಟ್ ಹೊತ್ತು ಆಗ್ತಿದ್ರೆ ಅದು ಆಗ್ತಿರೋದು ಈ ಒಂದು ಬೀಮ್ ಲೈಟ್ಗಳಿಂದ, ಹೈ ಪವರ್ ಲೈಟ್ಗಳನ್ನ ಹಾಕೊಂಡು ಬರ್ತಾರಲ್ಲ, ಸೊ ಅದರಿಂದನೇ ಆಗ್ತಿರೋದು. ಸರ್ಕಾರದವ್ರು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಇದಕ್ಕೇನಾದರೂ ಒಂದು ಆಲ್ಟರ್ನೇಟ್ ದಾರಿ ತಗೊಂಬರ್ಬೇಕು ನೀವು, ಆಯಿತಾ? ಸೊ ಇದು ತಗೊಂಡು ಬಂದರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಆಕ್ಸಿಡೆಂಟ್ಗಳಾಗುವಂಥ ಒಂದು ನೈಟ್ ಹೊತ್ತು ಆಗುವಂಥ ಆಕ್ಸಿಡೆಂಟ್ಗಳನ್ನ ತಡಿಬೋದು. ತುಂಬಾ % ಕಡಿಮೆ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇದಕ್ಕೊಂದು ಏನಾದರೂ ಒಂದು ದಾರಿ ತಂದರೆ. ಸೊ ನಮ್ಮ ಕ್ಯಾಬ್ ಯೂನಿಯನ್ ಆಗಿರ್ಬೋದು, ನಮಗೆ ಕ್ಯಾಬ್ ಅವ್ರಿಗೆ ಅಂತಲ್ಲ, ಯಾರಿಗೆ ಅದು ಆಟೋದವ್ರಿಗೆ ಆಗಿರ್ಬೋದು, ಟೂ ವೀಲರ್ಗೆ ಆಗಿರ್ಬೋದು, ಎಲ್ಲರಿಗೂ ತೊಂದರೆ ಆಗುತ್ತೆ ಇದರಿಂದ, ಆಯಿತಾ? ಸೊ ಅದ್ರ ಮೇನ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕ್ಯಾಬ್ ಯೂನಿಯನ್ನವರು ಒಂದಷ್ಟು ಸ್ಟ್ರೈಕ್ಗಳನ್ನ ಮಾಡ್ತಿದ್ದಾರೆ. ಏನೋ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದಕ್ಕಾಗಿರ್ಬೋದು, ಸುಮಾರು ಕೆಲವೊಂದು ವಿಷಯಗಳಿಗೆ ಮಾಡ್ತಿದ್ದೀರಾ. ಸೊ ಆದರೆ ಅದ್ರ ಜೊತೆಗೆ ಸರ್ಕಾರದವ್ರಿಗೆ ಈಗ ಏನು ಮಾಡ್ತೀವಿ ಅದ್ರ ಜೊತೆಗೆ ಇದನ್ನ ತಲೆ ಇಟ್ಕೊಂಡು ಇದಕ್ಕೂ ಸ್ವಲ್ಪ ನಮ್ಮ ಕಡೆಯಿಂದ ಏನಾದರೂ ಪ್ರೆಷರ್ ಬಿದ್ದರೆ ಗೌರ್ಮೆಂಟ್ಗೆ, ಸೊ ಇದು ಬೇಗ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬೇಕಾದ್ರೆ ನಾನು ಹೇಳ್ತಿದ್ದು ಸುಳ್ಳು ಅನ್ನೋದಾದ್ರೆ ಬೇಕಾದ್ರೆ ನೀವು ಟ್ರೈ ಮಾಡಿ. ಏರ್ಪೋರ್ಟ್ಗೆ ಹೋಗೋರಂಥವ್ರು ನೈಟ್ ಹೊತ್ತು ಇವರೆಲ್ಲ ಟ್ರೈ ಮಾಡಿ. ಏರ್ಪೋರ್ಟ್ ರೋಡ್ ಅಂತಲ್ಲ, ಎಲ್ಲ ರೋಡಲ್ಲೂ ಟ್ರೈ ಮಾಡಿ ನೋಡಿ. ಎದುರುಗಡೆಯಿಂದ ಬಿಡ್ಕೊಂಬಂಥ ಲೈಟಿಂದ ನಮಗೆ ಮುಂದೆ ಒಂದು ಡಿವೈಡ್ರು ಎಲ್ಲಿ ಯಾವ ಲೈನಲ್ಲಿ ಇದೆ ಒಂದು ಅಂದಾಜ್ ಮೇಲೆ ಕೊಡ್ರು ಥರ, ಕಣ್ಣಿದ್ದು ಕೊಡ್ರು ಹೋಗಲ್ವಾ, ಆ ಥರ ಹೋಗ್ಬೇಕಷ್ಟೇ ನಾವು ಡ್ರೈವರ್ಗಳು, ರೈಟ್ ಇದ್ರೂ, ಆಯಿತಾ? ಅಲ್ಲಿ ಮತ್ತೆ ಎಲ್ಲ ಹಂಸಿದೆ ಅಂತ ಗೊತ್ತಾಗಲ್ಲ, ಎಲ್ಲ ಹಳ್ಳ ಪಳ್ಳ ಇದೆ ಅಂತ ಗೊತ್ತಾಗಲ್ಲ. ಮನುಷ್ಯ ಇದ್ದಕ್ಕಿಂತ ಯಾವ ಸಡನ್ನಾಗಿ ರೋಡ್ ದಾಟ್ತಿದ್ರು ಮೇನ್ ರೋಡಲ್ಲಿ, ಎದುರುಗಡೆ ಲೈಟ್ ಹಾಕೊಂಡ್ಬರೋ ಕಾಣೋದೇ ಇಲ್ಲ, ತಕ್ಷಣ ಕಾಣೋದೇ ಇಲ್ಲ ಅದು. ಸೊ ಈ ಥರ ತೊಂದರೆಗಳಾಗ್ತಿದೆ. ದಯವಿಟ್ಟು ಇದನ್ನು ತಲೆ ಇಟ್ಕೊಳ್ಳಿ. ಕ್ಯಾಬ್ ಯೂನಿಯನ್ ಅವರು ಯಾರಾದ್ರು ದಯವಿಟ್ಟು ತಲೆ ಕೆಡಿಸ್ಕೊಂಡು ಇದ್ರ ಬಗ್ಗೆ ನಮ್ಮ ಏನೇನೋ ಒಂದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರಕ್ಕೆ ಒತ್ತಾಯಗಳು ಮಾಡ್ತಿರೋ ಅದ್ರ ಜೊತೆಗೆ ಇದನ್ನು ಕೂಡ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ ಎಲ್ಲ ಡ್ರೈವರ್ಗೂ.